ಎಲ್ಲ ವಿದ್ಯಾರ್ಥಿಗಳಿಗೆ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ 2025ರಲ್ಲಿ ನಡೆಯುವಂತಹ ಸೆಕೆಂಡ್ PUC ಮೊದಲನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ KSEAB ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಸೆಕೆಂಡ್ PUC ಸ್ಟೂಡೆಂಟ್ಸ್ ಗಳಿಗೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಶಿಕ್ಷಣ ಇಲಾಖೆಯಿಂದ ಯಾವುದೇ ಒಂದು ಇನ್ಫಾರ್ಮೇಶನ್ ಬಂದರೂ ಕೂಡ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡಬಹುದಾಗಿರುತ್ತೆ. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ, ಸೊ ಇವಾಗ ಯಾರೆಲ್ಲ ಸೆಕೆಂಡ್ PUC ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಸೊ ಇದರಲ್ಲಿ ಯಾವ ವಿದ್ಯಾರ್ಥಿಗಳು ಇವಾಗ 2025ರ ಮಾರ್ಚ್ ಮಂತ್ ಅಲ್ಲಿ ನಡೆಯುವಂತಹ ಸೆಕೆಂಡ್ PUC ಮೊದಲನೇ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀರಾ. ಸೊ ಬರೀಬೇಕು ಅಂತ ಇದ್ದು ಯಾರೆಲ್ಲ ಇದುವರೆಗೆ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಯಾರೆಲ್ಲ ಯಾವ ವಿದ್ಯಾರ್ಥಿಗಳು ಇದುವರೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಸ್ಟೂಡೆಂಟ್ಸ್ ಗಳಿಗೆ ಇವಾಗ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಇವಾಗ ನವೆಂಬರ್ 11 ಅಂತ ಹೇಳಿದ್ರು. ಅಂದ್ರೆ ನವೆಂಬರ್ 11 ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ, ನವೆಂಬರ್ 11 ಲಾಸ್ಟ್ ಡೇಟ್ ಅಂತ ಹೇಳಿದ್ರು. ಸೊ ಇವಾಗ ಸ್ಟೂಡೆಂಟ್ಸ್ಗಳು ತುಂಬಾ ಜನ ಅಪ್ಲಿಕೇಶನ್ ಇನ್ನೂ ಕೂಡ ಹಾಕಿಲ್ಲ. ಸೊ ಅದರಿಂದ ಏನ್ ಮಾಡಿದ್ದಾರೆ, ಇವಾಗ ನಮ್ಮ ಶಿಕ್ಷಣ ಇಲಾಖೆಯವರು ಆ ಒಂದು ಅಪ್ಲಿಕೇಶನ್ ಹಾಕುವಂತ ಡೇಟ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನವೆಂಬರ್ 26ನೇ ತಾರೀಕುವರೆಗೂ ಕೂಡ ನೀವು ಈ ಒಂದು ಸೆಕೆಂಡ್ PUC ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಯಾರೆಲ್ಲ ರಿಪೀಟರ್ಸ್ ಇದ್ದೀರಾ ಮತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಸೊ ನೀವೆಲ್ಲರೂ ಕೂಡ ಇವಾಗ ಮಾರ್ಚ್ ಮಂತ್ ಅಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರು ಕೂಡ ನವೆಂಬರ್ 26ನೇ ತಾರೀಕು ಒಳಗಡೆ ನೀವೆಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಬೇಕು. ಸೊ ಇಲ್ಲಿ ನೀವು ಕೇಳಬಹುದು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇವಾಗ ನಾವು ಸೆಕೆಂಡ್ PUC ಎಕ್ಸಾಮ್ ಬರೀಬೇಕು ಅಂತ ಇದೀವಿ, ಮಾರ್ಚ್ ಮಂತ್ ಅಲ್ಲಿ ನಡೆಯುವಂತ ಮೊದಲನೇ ಬೋರ್ಡ್ ಎಕ್ಸಾಮ್ಗೆ ನಾವು ಅಟೆಂಡ್ ಆಗ್ತೀವಿ. ಸೊ ಈಗ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೀವು ಕೇಳಬಹುದು. ಸೊ ಇವಾಗ ಇಲ್ಲಿ ನೀವೇನಾದ್ರೂ ರಿಪೀಟರ್ಸ್ ಇದ್ರೆ, ಸೊ ನೀವೇನ್ ಮಾಡ್ತಾ ಇದ್ರೆ ಈ ಒಂದು ವರ್ಷದ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕಾಲೇಜಲ್ಲಿ ನೀವು ಸ್ಟಡಿ ಮಾಡಿರ್ತೀರಾ, ಪ್ರೀವಿಯಸ್ ಇಯರ್ ಅಲ್ಲಿ ಯಾವ ಕಾಲೇಜಲ್ಲಿ ಸ್ಟಡಿ ಮಾಡ್ತೀರಾ, ಸೊ ಆ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಸೆಕೆಂಡ್ PUC 2025ರ ಅಪ್ಲಿಕೇಶನ್ ಹಾಕಿ ಕೊಡ್ತಾರೆ. ಸೊ ನೀವೇನಾದ್ರೂ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ರೆ, ಸೊ ನೀವು ಯಾವ ಕಾಲೇಜ್ ರೆಗ್ಯುಲರ್ ಕಾಲೇಜ್ಗೆ ಹೋಗ್ತಾ ಇದ್ರೆ, ಸೊ ಆ ಒಂದು ಕಾಲೇಜಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಸೊ ಇದು ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನವೆಂಬರ್ 26ನೇ ತಾರೀಕು ಒಳಗಡೆ ರಿಪೀಟರ್ಸ್ ಇದ್ದೀರಾ, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂಡ ನವೆಂಬರ್ 26ನೇ ತಾರೀಕು ಒಳಗಡೆ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಬಹುದು. ಮತ್ತೆ ಇಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ಗಳು ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ರಿಪೀಟರ್ಸ್ ಇದ್ರು ಕೂಡ ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ರು ಕೂಡ ನಿಮಗೆ ಸಪರೇಟ್ ಆಗಿ ಕ್ವಶನ್ ಪೇಪರ್ ಇರೋದಿಲ್ಲ. ಅಂದ್ರೆ ಇವಾಗ 2025ರ ರೆಗ್ಯುಲರ್ ಸ್ಟೂಡೆಂಟ್ಸ್ ಗಳು ಏನಿರ್ತಾರೆ, ಸೊ ಅವರಿಗೆ ಯಾವ ಕ್ವಶನ್ ಪೇಪರ್ ಇರುತ್ತೆ, ಸೊ ನಿಮಗೆ ರಿಪೀಟರ್ಸ್ ಇದ್ರು ಕೂಡ ಅದೇ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅಂದ್ರೆ ಇವಾಗ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ಇವಾಗ ಒಂದು ಯಾವುದೋ ಒಂದು ಮ್ಯಾಥ್ಸ್ ಅಲ್ಲಿ ನಿಮಗೆ ಒಂದು ಕ್ವಶನ್ ಪೇಪರ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಗಳಿಗೆ ಇದೆ ಅಂತ ಹೇಳಿದ್ರೆ, ಸೊ ಅದೇ ಒಂದು ಕ್ವಶನ್ ಪೇಪರ್ ರಿಪೀಟರ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ ಅದೇ ಒಂದು ಕ್ವಶನ್ ಪೇಪರ್ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಬೇರೆ ಬೇರೆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇರೋದಿಲ್ಲ. ಸೇಮ್ ಕ್ವಶನ್ ಪೇಪರ್ ರಿಪೀಟರ್ಸ್ ಮತ್ತೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಗಳಿಗೆ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ರಿಪೀಟರ್ಸ್ ಆಗಿರಬಹುದು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರಬಹುದು, ಯಾರೆಲ್ಲ ಇನ್ನೂ ಕೂಡ ಅಪ್ಲಿಕೇಶನ್ ಹಾಕಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ನವೆಂಬರ್ 26ನೇ ತಾರೀಕುವರೆಗೂ ಕೂಡ ನಮ್ಮ ಶಿಕ್ಷಣ ಇಲಾಖೆಯವರು ನಿಮಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಮತ್ತೆ ನಿಮಗೆ ಎಕ್ಸ್ಟೆಂಡ್ ಮಾಡೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಮತ್ತೆ ನಿಮಗೆ ಇದೇ ತರ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತಹ ಯಾವುದೇ ಒಂದು ಇನ್ಫಾರ್ಮೇಶನ್ ಇದ್ರೂ ಕೂಡ ಆದಷ್ಟು ಬೇಗ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಗಳು ಕೂಡ ಈ ಒಂದು ಎಡು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ, ನಿಮಗೆ ಹೆಲ್ಪ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಒಂದು ಲೈಕ್ ನ ಕೊಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.